ಶಿಕ್ಷಣ ಮಹಾವಿದ್ಯಾಲಯ ವಿರುದ್ಧ ಪ್ರತಿಭಟನೆಗೆ ಇಳಿದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮತ್ತು ಸಂಘಟನಾಕಾರರು. ಬಳ್ಳಾರಿ ನಗರದ ಕೌಲ್ ಬಜಾರ್ ಪ್ರದೇಶದ ಜಾಗೃತಿ ನಗರದಲ್ಲಿರುವ ರಾಯಲ್ ಶಿಕ್ಷಣ ಮಹಾವಿದ್ಯಾಲಯ ವಿರುದ್ಧ ಪ್ರತಿಭಟನೆ ಮಾಡಿದರು. ಈ ಕಾಲೇಜಿನಲ್ಲಿ ಓದುತ್ತಿರುವ ಅನೇಕ ವಿದ್ಯಾರ್ಥಿಗಳು ಮೋಸ ಹೋಗಿದ್ದಾರೆ ಎಂದು ಪೋಷಕರು ಆರೋಪಿಸಿದ್ದಾರೆ. ಗುರುವಾರ ಅವರು ರಾಯಲ್ ಶಿಕ್ಷಣ ಸಂಸ್ಥೆಯ ಮುಂದೆ ಸಂತ್ರಸ್ತರಾದ ರೂಪಾ ಮತ್ತು ಇತರರ ಸಮ್ಮುಖದಲ್ಲಿ ಮಾಧ್ಯಮಗಳಿಗೆ ರಾಯಲ್ ಶಿಕ್ಷಣ ಮಹಾವಿದ್ಯಾಲಯ ಮಾಡಿದ ವಂಚನೆಯ ವಿವರಗಳನ್ನು ವಿವರಿಸಿದರು. ವಿದ್ಯಾರ್ಥಿನಿಯರು ಬಿಎಡ್ ಪ್ರವೇಶಕ್ಕಾಗಿ ರಾಯಲ್ ವಿದ್ಯಾಸಂಸ್ಥೆ ಕಾಲೇಜು ಕಚೇರಿಗೆ ಬಂದು ಪ್ರವೇಶದ ಬಗ್ಗೆ ವಿಚಾರಿಸಿದಾಗ ಸಂಸ್ಥೆಯ ಆಡಳಿತಾಧಿಕಾರಿಗಳು ಸುಳ್ಳು ಹೇಳಿಕೆಗಳನ್ನು ನೀಡಿ ಪ್ರವೇಶ ಪೂರ್ಣಗೊಂಡಿದೆ ಎಂದು ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಬಲಿಪಶು ಮಹಿಳೆಯರನ್ನು ಮಾತಿನ ಮೂಲಕ ಕುಶಲತೆಯಿಂದ ಬಳಸಿಕೊಳ್ಳಲಾಗಿದೆ. ಉಳಿದಿರುವ ಸೀಟುಗಳ ಸಂಖ್ಯೆಯ ಬಗ್ಗೆ ಸುಳ್ಳು ಹೇಳಿದೆ ಮತ್ತು ನಂತರ ಲಂಚದ ರೂಪದಲ್ಲಿ ಅವರಿಂದ ಸಾವಿರಾರು ರೂಪಾಯಿಗಳನ್ನು ಸುಲಿಗೆ ಮಾಡಲಾಗಿದೆ ಎಂದು ವಿದ್ಯಾರ್ಥಿನಿಯರು ಆರೋಪಿಸಿದರು. ಸಂಬಂಧಿಸಿದ ಶಿಕ್ಷಣ ಇಲಾಖೆ ಮತ್ತು ರಾಯಲ್ ಶಿಕ್ಷಣ ಸಂಸ್ಥೆಯ ಉನ್ನತ ಅಧಿಕಾರಿಗಳು ನೈಜ ಸಂಗತಿಗಳನ್ನು ಬೆಳಕಿಗೆ ತಂದು ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಒದಗಿಸಬೇಕೆಂದು ಅವರು ಸಂಘಟನಾಕಾರರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ಸೇನಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಪಿ ಶೇಖರ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕನ್ನಡ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಬಟ್ಟಿ ಯರಿಸ್ವಾಮಿ, ಮಹಿಳಾ ಮಂಡಳಿ ಅಧ್ಯಕ್ಷ ರೂಪಾ, ವಿದ್ಯಾರ್ಥಿಗಳಾದ ಮಂಜುಳಾ, ಪವಿತ್ರ, ರಾಮಾಂಜಿನಿ, ಲೋಕೇಶ್, ವಿದ್ಯಾರ್ಥಿನಿಯರ ಪೋಷಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಮತ್ತು ಫೀಸ್ ಕಟ್ಟಿ ಆಮೇಲೆ ಕಾಲೇಜಿಗೆ ಬರಲ್ಲ ಅಂದ್ರೂ ಅವ್ರ ತಾಯಿಗೆ ಕಾಲು ಮುಗಿತಂದ್ರೂ ಅವ್ರಿಗೂ ಕೊಡ್ತಾರೆ. ಕಾಲು ಹಿಡ್ಕೊಂಡ್ರು ಏನೋ ಅವ್ರ ಬೇಡಿಕೆಗಳನ್ನು ಅಂತಿಲ್ಲ ಅವ್ರಿಗೆ. ಇಲ್ಲ ಅವ್ರ ಮೇಲೆ ಡಾಮಿನೇಷನ್ ಮಾಡ್ತಾರೆ. ಇಲ್ಲ ಕೊಡ್ತೀವಿ ಅಂತ ಲೆಟ್ರ್ ಒಪ್ಕೊಂಡು ಆಮೇಲೆ ನಾವು ಕೊಡಲ್ಲ ಅಂತ ಹೇಳಿ ಲೆಟ್ರ್ ಕಳಿಸ್ತಾರೆ ಪ್ರಿನ್ಸಿಪಲ್ ಅವರು. ಮತ್ತು ಅವರು ಕಾಲೇಜ್ ವತಿಯಿಂದ ಕಮಿಟಿಯವರು ಕಮ್ಮಿನ ಅಂತೇಳಿ. ಮತ್ತು ಆಮೇಲೆ ಕೇಳೇ ಬಂದು ಹುಡುಗರು ಒಳಗೆ ಹಾಕಿ ಬಂದಿದ್ದಾರೆ ಮಾಡ್ತಾರೆ. ಸಪೋರ್ಟಿಂಗ್ ಇಲ್ಲ, ಹುಡುಗರಿಗೊಂದು ಇದು ಇಲ್ಲ. ಏನೇ ಮಾತಾಡಿದ್ರು ಅವ್ರಿಗೆ ನಡೀತೀನಿ. ಒಬ್ಬರ ಮೇಲೆ ಒಬ್ಬರು ಅವ್ರು ಏನೇ ಕೇಳ್ಕೊಂಡ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಬರೀ ಇದೇ ಹೇಳ್ತಾರೆ. ಅವರು ಬೇರೆ ಏನೋ ಅಂತ ಕೊಡ್ತಾ ಇಲ್ಲ. ಮಕ್ಕಳಿಗೆ ಭಾಳ ಸಫರ್ ಒಳಗಡೆ ಏನೋ ಹೇಳ್ತಾರೆ. ಕೆಲವೊಬ್ರು ಹೊರಗಡೆ ಬರ್ತಾ ಇಲ್ಲ. ಅವರಿಗೆ ಅನ್ಯಾಯ ಆಗ್ತದೋ ಅವ್ರು ಏನು ಹೊರಗಡೆ ಗೊತ್ತಾಗ್ತಿಲ್ಲ. ಅಷ್ಟೇ ಎಕ್ಸಾಮ್ ಬರ್ಸಿಲ್ಲ ಅಂದ್ರೆ ಪಾಸ್ ಮಾಡ್ತಾರೆ. ಎಕ್ಸಾಮ್ ಬರ್ಸಿಲ್ಲ ಅಂದ್ರೆ ಪಾಸ್. ಫೀಸ್ ಕಟ್ಟಿದ್ದು ಒಂದು ರಿಸಿಪ್ಟ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಸರ್. ಫೀಸ್ ಕಟ್ಟಿ ಮಾರ್ಕ್ಸ್ ಕಾರ್ಡ್ ಡಾಕ್ಯುಮೆಂಟ್ಸ್ ಹೋಗಿ ನೀವು ಫೀಸ್ ಆಮೇಲೆ ಡಾಕ್ಯುಮೆಂಟ್ಸ್ ಹೋಗಿದೆ ಅಂತ ಕಾಲೇಜು ರಜೆ ಇದ್ದಿಲ್ಲ ಸರ್. ಕಾಲೇಜ್ ರಜೆಗಿಲ್ಲ, ಡಾಕ್ಯುಮೆಂಟ್ಸ್ ಕೇಳಕ್ಕೆ ಬಂದರೆ ಅವರು ಕಾಲೇಜಲ್ಲಿ ನಮ್ಮ ಕಾಲೇಜು ನಮ್ಮ ಇಷ್ಟ, ನಾವು ಯಾವಾಗಾದ್ರೂ ಓಪನ್ ಮಾಡ್ತೀವಿ, ಯಾವಾಗಾದ್ರೂ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಸರ್. ಡಾಕ್ಯುಮೆಂಟ್ಸ್ ಏನಾದರೂ ಕೇಳಕ್ಕೆ ಬಂದರೆ ಅವರು ಕಾಲೇಜಾಗಿ ಬೀಗ ಹಾಕಿ ಒಳಗಾಕಿ ಬೀಗ ಹಾಕಿ ಸರ್ ಹೊರಗಡೆ ಬಿಡ್ತಾರೆ ಸರ್. ಹೋರಾಟ ಎಲ್ಲವರಿಗೆ ಹೋರಾಟ. ಧಿಕ್ಕಾರ 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 ಧಿಕ್ಕಾರ. ಅನ್ಯಾಯ ಅಯ್ಯೋ ಅನ್ಯಾಯ ಅಯ್ಯೋ ಅನ್ಯಾಯ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ನನ್ನ ಹೆಸರು ಶೇಖರ್ ಅಂತೇಳಿ, ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಮತ್ತು ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆ ಮತ್ತು ಅಹಿಂದ ಅಧ್ಯಕ್ಷರು ಬಟ್ಟಿ ಯರಿಸ್ವಾಮಿ ಅವರು ಮತ್ತು ನಮ್ಮ ಮಹಿಳೆ ರೂಪಾ ಅವರು ಮತ್ತು ಇಲ್ಲಿನ ವಿದ್ಯಾರ್ಥಿಗಳು ಇಲ್ಲಿ ಇದು ರಾಯಲ್ ಶಿಕ್ಷಣ ಮಹಾವಿದ್ಯಾಲಯ ಅಂತ ಹೇಳ್ಬಿಟ್ಟು ಇದೊಂದು BEd ಕಾಲೇಜು ಸರ್. ಇಲ್ಲಿ BEd ಕಾಲೇಜಿನಲ್ಲಿ ಪಾಪ ಇವರು ಹೆಣ್ಮಕ್ಳು ನಮ್ಮ ಗ್ರಾಮೀಣ ಪ್ರದೇಶದಿಂದ ಬಂದಿದ್ದಾರೆ. ಈಗ ಒಂದು 2-3 ಸ್ಟೂಡೆಂಟಿಗೆ ಒಂದು ಅನ್ಯಾಯ ಆಗಿದೆ. ಏನಾಗಿದೆ ಅಂತಂದರೆ, ಈ ಒಂದು ರಾಯಲ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇವ್ರನ್ನ BEd ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಂಡಾರ. ಅಂದರೆ ಇವ್ರಿಗೇನು ಬಂದಿದ್ದಾರೆ, ವಿಚಾರಣೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಬಂದು ಇವ್ರು ಏನು ಮಾಡ್ತಾರೆ, ಒಂದು ಸಂದರ್ಶನಕ್ಕೆ ಬಂದಿರ್ತಾರೆ. ಯಾವ್ಯಾವ ಕಾಲೇಜ್ನಾಗ ಏನೇನು ಸವಲತ್ತಿದ್ದಾವೆ, ಏನು ಎತ್ತ ಅಂತ ಬಂದವ್ರನ್ನ ಏನು ಮಾಡಿದ್ದಾರೆ, ಸಂದರ್ಶನಕ್ಕೆ ಬಂದಾಗ ಇವರು ಅಡ್ರೆಸ್ಸು ವಿಳಾಸ ಎಲ್ಲ ತೊಗೊಂಡ್ಬಿಟ್ಟು ಇವ್ನ ಏನು ಮಾಡ್ತಾರೆ, ಏಕಾಏಕಿ ಇಲ್ಲ ನೀವು ಎಲ್ಲ ಸೀಟೆಲ್ಲ ಫುಲ್ ಆಗಿಬಿಡ್ತಾವ, ಜಲ್ದಿ ನೀವು ಅಡ್ಮಿಷನ್ ಮಾಡಿಸ್ರಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಅಡ್ಮಿಷನ್ ಮಾಡ್ಕೊಂಡಾರ. ಆಮೇಲೆ ನೋಡ್ರಿ ಯಾವುದು ಅಡ್ಮಿಷನ್ ಆಗೇ ಇಲ್ಲ, ಬೇರೆ ಇಲ್ಲಿ ಫುಲ್ಲೇ ಆಗಿಲ್ಲ ಮಕ್ಕಳದು. ಆಮೇಲೆ ಅಮೌಂಟ್ ಒಂದೇ ಕಟ್ಸ್ಕೊಂಡಾರ. ಇವ್ರ ಅಮೌಂಟ್ 2-3 ತಿಂಗಳು ಮುಂಚಿತ ಹಣ ಕಟ್ಸ್ಕೊಂಡಾರ. ಅಲ್ಲಿ ಯೂನಿವರ್ಸಿಟಿಗೆ ಅಲ್ಲಿ ಶುಲ್ಕ ತುಂಬಿಲ್ಲ. ಎಲ್ಲ ಮೋಸ. ನಮಗೆ ಅನುಮಾನ ಬರ್ತೈತೆ
ಇದು ಫಸ್ಟ್ ಆಫ್ ಆಲ್ ರಾಯಲ್ ಶಿಕ್ಷಣ ಮಹಾವಿದ್ಯಾಲಯ ಇದು ಅನುಮತಿ ಇದೆಯಾ ಇಲ್ಲ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಅವರು ಸುಳ್ಳು ಮಾಹಿತಿ ಕೊಟ್ಟು 30,000 ರೂಪಾಯಿ ಹಣ ಕಟ್ಸ್ಕೊಂಡಿದ್ದಾರೆ. 25,000 ರೂಪಾಯಿ ಕಟ್ಸ್ಕೊಂಡಾರ. 20,000 ಇರೋದನ್ನ 5,000 ರೂಪಾಯಿ ಜಾಸ್ತಿ ಕಟ್ಸ್ಕೊಂಡಾರ. ಈಗ ಅದಕ್ಕೆ ಇವರು ಮಾಹಿತಿ ಕೊಡಬೇಕು. ನಂತರ ಮಂಜುಳಾ ಪವಿತ್ರ DC ಅಂತಂದೇಳಿ ಆಯಮ್ಮ ಪಾಪ ಯಾಕಂದ್ರೆ ಡ್ರಾಮಾ ಇವರು ಒಬ್ಬ ಏನು ಅಲ್ಲ ಇವರು ಒಬ್ಬ ರೈತರು, ಬಡ ಬ್ಯಾಕ್ವರ್ಡ್ ಕಮ್ಯುನಿಟಿ ಹಿಂದುಳಿದ ವರ್ಗದ ಒಂದು ವಿದ್ಯಾರ್ಥಿ ಕೂಡ 45,000 ರೂಪಾಯಿ ಹಣ ಕಟ್ಸ್ಕೊಂಡಾರ. ಆದರೆ ಇವರಿಗೆ EM 8 ದಿನ ಆಗೈತೆ ಅಷ್ಟೇ, ಏನು ಇದನ್ನ ಮಾಡಿಕೊಂಡು ಆದರೆ ಅಡ್ಮಿಷನ್ ಮಾಡಿಸ್ಕೊಂಡು 8 ದಿನ ಆದರೆ ನಮಗೆ ಮನೆಯಾಗ ಅನಾನುಕೂಲ ಇರೋದ ಕಾರಣ ನಮಗೆ ವಾಪಸ್ ಕೊಡಿ, ಇವ್ರದ್ದು ಯಾವುದೇ ರೀತಿಯಾಗಿ ಅಡ್ಮಿಷನ್ ಅಲ್ಲಿ ಹೋಗಿ ನಮ್ಮ ಯೂನಿವರ್ಸಿಟಿಯಲ್ಲಿ ಹೋಗಿ ಮಾಹಿತಿ ತಿಳ್ಕೊಂಡಾಗ ಅಡ್ಮಿಷನ್ ಆಗಿಲ್ಲ ಅನ್ನೋದು ಇವರು ಹೆಸರಿಂದ ಅಲ್ಲಿ ಬಂದಿರೋದಿಲ್ಲ. ಅದಕ್ಕಾಗಿ ಬಂದು ವಾಪಸ್ ಕೇಳಿದರೆ ಕೊಡೋದಿಲ್ಲ ಅಂತಂದೇಳಿ ಇಲ್ಲಿ ಯಾವುದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಲಿ ಯಾರು ಬಂದು ಇಲ್ಲಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸುಮ್ಮನೆ 1.5 ತಿಂಗಳಿಂದ ಅಡ್ಡಾಡಿಸ್ತಾ ಇದ್ದಾರೆ. ಈಗ ಇಲ್ಲಿಂದ ಹೋಗಿ ಬರೋದಕ್ಕೆ ಅವ್ರಿಗೆ ಚಾರ್ಜಿ ಭಾಳ ದುಪ್ಪಟ್ಟಿ ಆಗಿರ್ತದೆ. ಈಗ ಯಾಕಂದ್ರೆ ಅಲ್ಲಿ ವ್ಯವಸ್ಥೆ ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ, ಅಲ್ಲಿಂದ ಬರೋದಕ್ಕೆ ಹೋಗೋದಕ್ಕೆ ಇವರಿಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ಇವರಿಗೆ ನ್ಯಾಯ ಆಗಬೇಕು. ನ್ಯಾಯ ಆಗೋವರೆಗೂ ನಮ್ಮ ಅಹಿಂದ ಸಂಘಟನೆ ವತಿಯಿಂದ ಇವ್ರನ್ನ ಇದೇನು ಸಂಸ್ಥೆ ವಿದ್ಯಾಸಂಸ್ಥೆ ನಡೆಸ್ತಿದಾರಲ್ಲ, ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರು ಅಹಿಂದ